ಟೋಲೆ ನಿಮ್ಮ ಅಪ್ಪಂದ ನೀನು ಕರೆಕ್ಟ್ ಯಾರು ಕಳ್ಸ್ಯಾರ? ದಿಲೀಪ್ ಗೌಡ. ಯಾವ ಊರು? ಬೆಳ್ಳೂರು. ದಿಲೀಪ್ ಬೆಳ್ಳೂರು. ಎದಕ್ಕೆ ಕಳ್ಸ್ಯಾರ? ಹಸು ಗಾಡಿ ಬರ್ತೈತೆ ಹೋಗ್ರಿ ಅಂತ ಕಳಿಸಿದಾರೆ. ಹಸು ಗಾಡಿ ಬರ್ತೈತಿ ಹೋಗ್ರಿ ಅಂತ ಕಳಿಸಿದ್ದಾರೆ. ಪ್ರೀತಿಯ ವೀಕ್ಷಕರ ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಗೋಗೂಂಡಗಳಿಗೆ ಸರಿಯಾದ ಪಾಠ ಕಲಿಸೋ ಕೆಲಸವನ್ನ ನಮ್ಮ ಗೋರಕ್ಷಕರು, ಅಸಲಿ ಗೋರಕ್ಷಕರು ಮತ್ತು ರೈತರು ಇನ್ನು ಶುರು ಮಾಡ್ಕೊಂಡಿದ್ದಾರೆ. ಎಷ್ಟು ದಿನ ಅಂತ ಇವರ ಉಪಟಳವನ್ನ, ಎಷ್ಟು ದಿನ ಅಂತ ಇವರ ಪುಂಡಾಟಿಕೆಯನ್ನ, ಇವರ ದರ್ಪಗಳನ್ನ, ಇವರ ಈ ಅಕ್ರಮ ಚಟುವಟಿಕೆಗಳನ್ನ ಸಹಿಸಿಕೊಂಡಿರ್ತಾರೆ. ಈಗ ಚಿತ್ರದುರ್ಗದ ಬಜರಂಗ ದಳದ ಸದಸ್ಯರು ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದ ಆ ಭಾಗದ ಇವನ್ ಯಾರೋ ಅವ್ನ ಕೆರೆ ಹಾವು ಯಾವನ ಇದನ್ನಲ್ಲ, ಇವನು ಪಿಂಪ್ ತಂಡದ ಪಾಪ ಒಂದಷ್ಟು ಯುವಕರು, ಅವ್ರ ಬಗ್ಗೆ ನನಗೆ ಕರುಣೆ ಇದೆ. ಇವನ್ ಮಾತ್ ಕೇಳ್ಕೊಂಡು ಅಲ್ಲಿ ಹೈವೇ ರೋಡ್ ಅಲ್ಲಿ ಕೊಪ್ಪಳ ಟೋಲ್ ಗೇಟ್ ಹತ್ರ, ಅಂದ್ರೆ ಕೊಪ್ಪಳ ಹತ್ರ ಜಿಲ್ಲೆ ಹತ್ರ ಇವರು ಏನು ರೈತರು ಗೋವನ್ನ ಸಾಗಾಟ ಮಾಡುವಂತ ಸಂದರ್ಭದಲ್ಲಿ ಅಲ್ಲೋಗಿ ಅದನ್ನ ತಡೆ ಹಿಡಿದು ಏನೋ ಅವ್ರ ಮೇಲೆ ಬೆದರಿಕೆ ಹಾಕುವ, ಇನ್ನೇನು ದುಡ್ಡು ವಸೂಲಿ ಮಾಡೋ ಕೆಲಸವನ್ನ ಏನೋ ಟ್ರೈ ಮಾಡಿದ್ದಾರೆ. ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿರುವಂತ ಆ ಕೊಪ್ಪಳದ ರೈತರು ಇವ್ರಿಗೆ ಬೆಂಡೆತ್ತಿ ಬೆಂಡೆಕಾಯಿ ಮಾಡಿದ್ದಾರೆ. ಯಾರ್ಯಾರು ಕಳ್ಸ್ಯಾರ? ನಮ್ಮ ಇಷ್ಟ ಜನ. ಟೋಲೆ ನಿಮ್ಮ ಅಪ್ಪಂದ ದೊಡ್ಡ ಮಾತಾಡ್ತಿರ ಮೀಡಿಯಾದಾಗ ಎಲ್ಲಾರು. ಸರಿಯಾದ ವಾಸ್ತವವನ್ನ ಅರ್ಥ ಮಾಡಿಸಿದ್ದಾರೆ. ಟೋಲ್ಲೆ ನಿಮ್ಮ ಅಪ್ಪಂದ ಒಂದ್ ಹಿಂಗ್ ಅಡ್ಡ ಆಗ್ತೀಯಲ್ಲ, ಏನ್ ಮೀಡಿಯಾಗಳೆಲ್ಲ ದೊಡ್ಡದಾಗೆಲ್ಲ ಮಾತಾಡ್ತೀರಾ, ಈಗೇನಾಗಿದೆ ಅಂತ ಅವ್ರ ಮುಖಗಳು ನೋಡ್ಬೇಕು. ಈ ಗೂಂಡಗಳ ಮುಖಗಳು ಒಂದ್ ರೀತಿ ಏನ್ ಹೇಳ್ಬೇಕು, ಆ ಅಪರಾಧಿ ಮನೋಭಾವ. ಅಯ್ಯೋ ನನ್ನ ಬಿಟ್ರೆ ಸಾಕಪ್ಪ, ನಾನು ತಪ್ಪಿಸ್ಕೊಂಡು ಹೋಗ್ಬಿಡ್ತೀನಿ, ನಾನು ಬಿಟ್ಬಿಡ್ರಪ್ಪ ಅನ್ನೋ ಲೆವೆಲ್ಗೆ ಇವರು ಆ ಗೂಂಡಗಳನ್ನ ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. ನೀವು ನಾಟಕಗಳು ಮಾಡೋದಿದ್ರೆ ಬೆಂಗಳೂರಲ್ಲಿ ಮಾಡಿ ಅಥವಾ ಇನ್ನೆಲ್ಲ ಮಾಡಿ, ನಮ್ಮ ಹಳ್ಳಿಗಳ ಭಾಗಗಳಲ್ಲಿ ಈ ತರದ ನಾಟಕ ಮಾಡಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಸರಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಯಾಕೆ ಬೇಕಾಗಿತ್ತು? ಮತ್ತೆ ಆಮೇಲೆ ಇನ್ನೊಂದು ಹೇಳಿದ್ದಾರೆ, ಒಂದು ಈ ರೀತಿ ಗೋವು ಸಾಗಾಟ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾದಾಗ ಇವ್ರದ್ದು ಯಾವ್ದೋ ಒಂದು ಈ ತಂಡ ಇದೆಯಲ್ಲ, ಈ ಗೂಂಡಗಳ ತಂಡ, ಅಲ್ಲಿ ಅದನ್ನ ಆ ವಾಹನವನ್ನ ತಡೆಗಟ್ಟಿ ಅಲ್ಲಿ ದುಡ್ಡುನು ಕೂಡ ವಸೂಲಿ ಮಾಡ್ತಾರಂತೆ. ಆ ವಿಡಿಯೋದಲ್ಲಿ ನಮಗೂ ಅರ್ಥ ಆಯ್ತು. ಏನು 50-60 ಒಂದೊಂದು ಗಾಡಿಗೆ ದುಡ್ಡು ಇಸ್ಕೊಂಡು ಆಮೇಲೆ ಅವ್ರು ಕೊಟ್ರೆ ಓಕೆ, ಇಲ್ಲಾಂದ್ರೆ ಅದನ್ನ ವಾಹನ ತಡೆದು ತೊಂದರೆ ಕೊಡೋದು, ದುಡ್ಡು ಕೊಟ್ರೆ ಬಿಡೋದು, ಹಂಗೆಲ್ಲ ಮಾಡ್ತಾರಂತೆ. ಓಹೋ, ಇವರು ಸುಮ್ಮನೆ ಮಾಡ್ತಾ, ಇವ್ರಿಗೆ ಗೋ ಮೇಲಿನ ಭಕ್ತಿಯಿಂದ ಮಾಡ್ತಾ ಇಲ್ಲ, ಇಲ್ಲಿ ರೋಲ್ ಕಾಲ್ ಮಾಡ್ತಾ ಇದಾರೆ ಈ ಗೂಂಡಾಗಳು. ರೋಲ್ ಕಾಲ್ ಮಾಡುವ ಮೂಲಕ ಹೊಟ್ಟೆ ತುಂಬಿಸ್ಕೊಳ್ತಿದ್ದಾರೆ ಈ ಗೋವಿನ ಗೂಂಡಾಗಳು. ನಿಜಕ್ಕೂ ರೈತರು ಸರಿಯಾದ ಪಾಠ ಕಲಿಸಿದ್ದಾರೆ. ಆಮೇಲೆ ಇನ್ನೊಂದ್ಸಲಿ ಏನಾದ್ರೂ ಈ ರೀತಿ ಅಕ್ರಮ ಚಟುವಟಿಕೆಗಳು ಮಾಡುವ ಮೂಲಕ ಏನಾದ್ರು ರೈತರಿಗೆ ತೊಂದರೆ ಕೊಟ್ರೆ, ರೈತರ ತಾಳ್ಮೆ ಪರೀಕ್ಷೆ ಮಾಡಿದ್ರೆ ಹೊಡೆತ ತಿಂದು ಕೂಡ ಹೋಗ್ಬೇಕಾಗುತ್ತೆ. ಧರ್ಮದೇಟು ಪಾಪ ಎಷ್ಟು ದಿನ ಅಂತ ನೋಡ್ತಾರೆ. ಸ್ನೇಹಿತರೆ, ಆ ವಿಡಿಯೋ ನೀವು ಕ್ಲೀನ್ ಆಗಿ ನೋಡ್ಕೊಂಡ್ ಬನ್ನಿ. ರೈತರ ತಾಳ್ಮೆ ಯಾವ ರೀತಿ ಕಟ್ಟೆ ಹೊಡೆದಿದೆ. ಅವ್ರು ಸಿಕ್ಕಿದ್ರೆ ಅಲ್ಲೇ ಬಾರಿಸ್ಬರು, ಅಂದ್ರೆ ಹೊಡೆಯೋ ಲೆವೆಲ್ಗೆ ಹೋಗಿದ್ದಾರೆ. ಯಾಕಂದ್ರೆ ಹೊಡಿಬೇಡಿ ಅಂತ ಹೇಳಿ ಅವ್ರ ವಿಡಿಯೋಗಳನ್ನ ಮಾಡಿ ಅವ್ರನ್ನ ಕೇಳಿದ್ದಾರೆ, ನಿಮ್ಮನ್ನ ಕಳ್ಸಿದ್ಯಾರು, ನಿಮ್ಮನ್ನ ಕಳ್ಸಿದ್ದು ಯಾವ ನನ್ ಮಗ, ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ, ಅಯ್ಯೋ ನಮ್ ತಪ್ಪಾಯ್ತು ಸಾರ್, ಬಿಟ್ಬಿಡ್ರಣ, ಇನ್ಮೇಲೆ ಇಂತ ಕೆಲಸ ಮಾಡಲ್ಲ ಅಂತ ಹೇಳಿ ಗೋಗರಿತಿದ್ದಾರೆ. ಯಾರ್ಯಾರು ಕಳ್ಸ್ಯಾರ? ನಮ್ಮ ಇಷ್ಟ ಜನ. ಟೋಲೆ ನಿಮ್ಮ ಅಪ್ಪಂದ ದೊಡ್ಡ ಮಾತಾಡ್ತಿರ ಮೀಡಿಯಾದಾಗ ಎಲ್ಲಾರು. ಅಷ್ಟು ಸ್ಪೀಡ್ ಬಂದು ಗಾಡಿ ನಿಲ್ಲಿಸಿದ ಅವ್ರಿಗೆ ನೀವು ದೌರ್ಜನ್ಯ ಮಾಡಿದ. ನೀನು ಗಾಡಿ ಇಡ್ತೇನೆ ಬೆಳ್ಳೂರು ದಿಲೀಪ್. ಕೇಳಿ ಅಣ್ಣ, ನನಗೆ ಮಾಡ್ತೀವಿ. ನಿಮ್ಗೆ ಏನ್ ಮಾಡ್ಬೇಕು ಮಾಡೀವಿ ನಾವೀಗ. ನಿಮ್ಗೆ ಏನ್ ಎಂತ ರೀತಿ ಕಾನೂನು ಪ್ರಕಾರ ಏನ್ ಶಿಕ್ಷೆ ಕೊಡ್ತೀವಿ. ಒಂದಂಟು ಬರ್ತೈತಿ 10 ಜೀಪ್ ಪೇಷಂಟ್ಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ನಾವು. ನೀವು ಬಂದು ಗಾಡಿಗೆ 50-60 ಸಾವಿರ ರೂಪಾಯಿ ಕೇಳೋದು ವಿಡಿಯೋ ಐತಿ. ನಿಂಗೆ ಅವ್ರ
ನಿಂದ ಯಾವ ನಿಂದ ಯಾವ ನಿನ್ಗೆ ಯಾರು ಕಳ್ಸ್ಯಾರ? ದುರ್ಗ ದುರ್ಗ ಅಲ್ಲ, ಮೊನ್ನೆ ಚಳಿಕೆರೆ ಗಾಡಿ ಹಿಡಿದ್ರಲ್ಲ, ಯಾರ್ದದ? ಚಳಿಕೆರೆ ಎಲ್ಲೈತಿ? ಚಳಿಕೆರೆ ಎಲ್ಲೈತಿ? ಚಳಿಕೆರೆ ಎಲ್ಲೈತಿ? ಅಲ್ಲ ಕಣ್ರಪ್ಪ, ನಾನು ಹೇಳೋದು ಈ ಗೂಂಡಾಗಳ, ಈ ಗೋವಿನ ಗೂಂಡಾಗಳ ಮಾತು ಕೇಳ್ಕೊಂಡು ಯುವಕರು ಈ ಮೂಲಕ ನಾನು ಹೇಳೋದಕ್ಕೆ ಪಡೋದು, ನೀವು ನಿಮ್ಮ ಮನೆಗೆ ಒಳ್ಳೆಯ ಮಗನಾಗಿ ಒಂದು ಒಳ್ಳೆ ಉದ್ಯೋಗ ನೋಡಿ, ಯಾವ ಕೆಲಸ ಆದ್ರೂ ಪರವಾಗಿಲ್ಲ, ನಿಮ್ಮ ಕುಟುಂಬಕ್ಕೆ ನಿಮಗೆ ಒಂದು ಘನತೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಯಾವ ಕೆಲಸ ಆದ್ರೂ ಒಳ್ಳೆ ಕೆಲಸ, ಮಾನವೀಯ ನೆಲೆಯಲ್ಲಿ, ಸೌಹಾರ್ದ ನೆಲೆಯಲ್ಲಿ ಯಾವ ಕೆಲಸ ಆದ್ರೂ, ಕುವೆಂಪು ಹೇಳಿದಾಗೆ ಕಾಯಕವೆಲ್ಲವೂ ಪೂಜ್ಯ, ಅದ್ರ ಒಳ್ಳೆ ಕೆಲಸ ಅದೆಲ್ಲ ಮಾಡಿ ಆರಾಮಾಗಿರಿ. ಇಂತ ಪಿಂಪ್ ತಂಡಕ್ಕೆ ಸೇರ್ಕೋಬೇಡಿ, ಗೂಂಡ ತಂಡಕ್ಕೆ ಸೇರ್ಕೊಂಡು ಅವ್ರು ಹೇಳ್ದಂಗೆಲ್ಲ ನೀವಲ್ಲಿ ತಡೆ ಹಿಡಿಯಕ್ ಹೋಗೋದು, ರೈತರ ತಾಳ್ಮೆ ಪರೀಕ್ಷೆ ಮಾಡೋದು, ಅವರಿಂದ ಹಲ್ಲೆಗೊಳಗಾಗೋದು, ಆಮೇಲೆ ಪೊಲೀಸರಿಂದ ಹೊಡೆತ ತಿನ್ನೋದು, ಜೈಲಿಗೆ ಹೋಗೋದು, ಇದೆಲ್ಲ ಬೇಕಾಗತ್ತಾ? ಒಂದ್ ರೀತಿ ಇವರ ಬಂಡವಾಳವನ್ನೆಲ್ಲ ಬಯಲು ಮಾಡಿದ್ದಾರೆ. ನೀವೊಂದ್ಸಲ ಆ ವಿಡಿಯೋನ ನೋಡ್ಕೊಂಡ್ ಬಂದ್ರೆ ಗೊತ್ತಾಗತ್ತೆ. ಇವರ ಈ ಗೂಂಡಾಗಳ, ಇವ್ರು ಗೋರಕ್ಷಕರಲ್ಲ, ಈ ಗೂಂಡಾಗಳ ಅಸಲಿ ಮುಖ ಈಗ ಬಯಲು ಮಾಡಿದ್ದಾರೆ. ಸ್ನೇಹಿತರೆ, ಇವರು ಇನ್ನೂ ಯಾವ ಹಂತಕ್ಕೆ ಕೊಂಡೊಯ್ತಾರೋ ಗೊತ್ತಿಲ್ಲ. ನೋಡಿ, ಇತ್ತೀಚೆಗೆ ಹಾಸನದಲ್ಲಿ ಅಲ್ಲಿನ ಮುಸ್ಲಿಂ ಸಂಘಟನೆಗಳು, ಆಯ್ತಪ್ಪ ನಿಮಗೆ ತೊಂದರೆ ಆಗ್ತಾ ಇದೆ, ನಾವು ಗೋವಂಶಕ್ಕೆ ಸಂಬಂಧಪಟ್ಟ ಯಾವ ಗೋವುಗಳನ್ನು ದನಕರುಗಳನ್ನು ಖರೀದಿ ಮಾಡಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ರು. ಅದೊಂದು ಸೌಹಾರ್ದತೆ. ಆಯ್ತು, ಈ ಟೈಮಲ್ಲಿ ಬೇಡ ಅಂತ ಸುಮ್ನಾಗೋದು, ಆಯ್ತಾ? ಆಮೇಲೆ ಇನ್ನು ರಾಷ್ಟ್ರೀಯ ಮುಸ್ಲಿಂ ಮುಖಂಡರು ಎಲ್ಲರೂ ಕೂಡ ಆಯ್ತು ನಾವು ಖರೀದಿ ಮಾಡಲ್ಲ, ನಿಮ್ಗೆ ಅಷ್ಟು ತೊಂದರೆ ಆಗುತ್ತಲ್ಲ, ನಾವು ತಿನ್ನೋದು ಇಲ್ಲ, ನೀವು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ ಘೋಷಣೆ ಮಾಡಿ ಅಂತ ಹೇಳಿ ಕೇಳ್ಕೊಂಡ್ರು. ಅದೊಂದು ಒಳ್ಳೆ ನಡೆ ಅಲ್ವಾ? ಅದಾಯ್ತು. ಅದಾದ್ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಉಪಟಳ ಕೊಡ್ತಾ ಇದ್ದಾರೆ. ಈಗ ಅವನು ಸುವೇಂದು ಅಧಿಕಾರಿ 14 ವರ್ಷ ಆದ್ಮೇಲೆ ಗೋವುಗಳನ್ನ ಕಡಿಬೇಕು, ಪರವಾಗಿಲ್ಲ ನೀವು ಮಾರಾಟ ಮಾಡಿ ಅಂತ ಹೇಳ್ತಾರೆ. ಇವ್ರು ನೋಡಿ, ಇವರ ದ್ವಿಮುಖ ನೀತಿಗಳು, ಇವರ ಅಂಡಿಗೆ ಬರೆ ಬಿದ್ದಾಗ ಮಾತ್ರ ಇವ್ರಿಗೆ ಅರ್ಥ ಆಗುತ್ತೆ. ತಮಾಷೆ ಮಜಾ ಏನಂದ್ರೆ, ಈ ಸುವೇಂದು ಅಧಿಕಾರಿ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೀನ್ ಯಾಕೆ ಇಂತ ಗೋವುಗಳನ್ನ ಹತ್ಯೆ ಮಾಡೋಕೆ ಪರ್ಮಿಷನ್ ಕೊಡ್ತಾ ಇದೀಯ? ಪರ್ಮಿಷನ್ ಕೊಡ್ಲಾ ಅಂದ್ರೆ ರೈತರು ಇವ್ರು ಚಡ್ಡಿ ಬಿಚ್ಚುತ್ತಾರೆ. ಇವರು ಇವರ ಬಣ್ಣದ ಚಡ್ಡಿಗಳು ಹಾಕೊಂಡು ಜನರಿಗೆ ನಾಟಕ ಮೋಸ ಮಾಡ್ತಾರಲ್ಲ, ರೈತರು ತಾಳ್ಮೆ ಕಟ್ಟೆ ಹೊಡೆದಿದ್ದಾರೆ. ಯಾಕಂದ್ರೆ ಅವ್ರು ಬದುಕದು ಒಬ್ಬರಿಗೆ ಅದು ಆಹಾರ ಆದ್ರೆ ಒಬ್ಬರಿಗೆ ಅದೊಂದು ಮಾರಾಟ. ಆಮೇಲೆ ಇವತ್ತಿನ ಈ ಕಾಲಘಟ್ಟದಲ್ಲಿ ರೈತರು ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ. ತಮಗೆ ಅಗತ್ಯವಿಲ್ಲದ ಗೋವುಗಳನ್ನ ಇಟ್ಟುಕೊಂಡು ಅವ್ರು ಅದನ್ನ ಮೇಂಟೈನ್ ಮಾಡಿ ಅದನ್ನ ಸಾಕ್ರಿ ಅಂತ ಹೇಳೋದಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ? ಅವರಿಗೆ ರೈತರಿಗೆ ಸಹಾಯಧನ, ಮೇವಿನ ವ್ಯವಸ್ಥೆ, ಗೋಮಾಳಗಳ ವ್ಯವಸ್ಥೆ ಮಾಡಿದ್ರೆ ಏನೋ ಮಾಡ್ಬೋದು. ಏನೂ ಮಾಡಬೇಡಿ, ನೀವು ಹಂಗೆ ಇಟ್ಕೊಳ್ಳಿ, ನಮಗೆ ರೋಲ್ ಕಾಲ್ ಮಾಡೋದಕ್ಕೆ ದುಡ್ಡು ಬೇಕಾಗುತ್ತೆ. ಇವರೆಲ್ಲ ಇದರ ರೋಲ್ ಕಾಲ್ ಗುಂಡಾಗಳು ಇವರೆಲ್ಲ. ಸೊ ಈ ವಿಡಿಯೋ ಕರ್ನಾಟಕದಾದ್ಯಂತ ಹರಿದಾಡ್ತಾ ಇದೆ. ಇನ್ನೆಲ್ಲಾದ್ರೂ ನಾನು ಗೋರಕ್ಷಕ, ನಾನು ಗೋ ಕಾಯ್ತೀನಿ ಅಥವಾ ನಾನು ಗೋ ರಕ್ಷಣೆ ಮಾಡ್ತೀನಿ ಅಂತೇಳಿ ರೈತರ ಕೈಗೆ ಸಿಕ್ಕಾಕಬೇಡ್ರಪ್ಪ. ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಬದುಕಿಗೆ ನೀವೇ ಹೊಣೆ ಆಗ್ತೀರಿ. ಯಾಕಂದ್ರೆ ರೈತರ ತಾಳ್ಮೆ ಆ ಲೆವೆಲ್ಗೆ ಕಟ್ಟೆ ಹೊಡೆದಿದೆ. ನೀವೇನಾದ್ರೂ ಯುವಕರು ಏನಾದ್ರು ಅಕ್ರಮ ಅಲ್ಲಿ ಆಗ್ತಾ ಇದೆ ಅಂದ್ರೆ ಅದನ್ನ ಪೊಲೀಸರ ಗಮನಕ್ಕೆ ತನ್ನಿ. ಕಾನೂನನ್ನು ತೆಗೆದುಕೊಳ್ಳೋದಕ್ಕೆ ನಿಮ್ಗೆ ಯಾವ ನೈತಿಕತೆಯೂ ಇಲ್ಲ, ಈ ಗೋ ಗೂಂಡಗಳ ಮಾತನ್ನ ಕೇಳ್ಕೊಂಡು ಯುವಕರು, ದಯಮಾಡಿ ಯುವಕರೇ, ನಿಮ್ಮ ಕುಟುಂಬದ ಜೊತೆ ನೀವು ಕುಟುಂಬಕ್ಕೋಸ್ಕರ ಬದುಕಿ. ಈ ಗೋ ಗೂಂಡಾಗಳ ಜೊತೆ ಸೇರ್ಕೊಂಡ್ರೆ ನೀವು ಪಿಂಪ್ ಕೆಲಸಕ್ಕೆ ಮಾಡ್ಬೇಕಾಗತ್ತೆ. ಪಿಂಪ್ ಕೆಲಸ ಅವ್ರು ಹೇಳ್ದಂಗೆ ಇಲ್ಲಿಗಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ನೀವು ಜೈಲ್ ಸೇರ್ಬೇಕಾಗತ್ತೆ. ಆಮೇಲೆ ಇಲ್ಲಿ ರೈತರ ಹತ್ರ ಬಂದ್ರೆ ರೈತರು ನಿಮಗೆ ಕಪಾಳಕ್ಕೆ ಬಾರಿಸಿ ಕಳಿಸ್ತಾರೆ. ಯಾಕಂದ್ರೆ ಪಾಪ ಅವ್ರಿಗೆ ಮಾರಾಟ ಮಾಡಕ್ಕೆ ತೊಂದರೆ ಆಗತ್ತೆ. ಇನ್ನ ನಿಮ್ಮ ಉಪಟಳ ನಡೆಯಲ್ಲ. ಆಮೇಲೆ ಸ್ನೇಹಿತರೆ, ಇನ್ನೊಂದು ಹೇಳ್ತಾರಲ್ಲ, ಈಗ ನಾವು ಗೋಮಾತೆ, ನಮಗೆ ಗೋವು ಪ್ರೀತಿ ದೈವ ಅಂತ ನೋಡಿ, ಇನ್ನೊಂದು ಹೊಸ ಒಂದು ಪ್ರಕಟಣೆ ಬಂದಿದೆ. ನಮ್ಮ ದೇಶದಲ್ಲಿ ಗೋವನ್ನ ರಫ್ತು ಮಾಡೋದ್ರಲ್ಲಿ ನಾವು 1ನೇ 2ನೇ ಸ್ಥಾನ ಪಡೆದಿದೀವಲ್ಲ ವಿದೇಶಕ್ಕೆ. ಈಗ ಭಾರತದಲ್ಲಿ ಉತ್ತರ ಪ್ರದೇಶ ನಂಬರ್ 1 ಸ್ಥಾನ. ಅಲ್ಲಿ ಯೋಗಿ ಆದಿತ್ಯನಾಥ್, ಸನ್ಯಾಸಿ, ಹಿಂದೂ ಧರ್ಮ, ಹಿಂದುತ್ವ, ನಾವು ಗೋವು ಅಂತ ಹೇಳಿ ಬಡಾಯಿ ಕೊಚ್ಕೊಳ್ಳೋ ಈ ಬುರುಡೆ ಬಾಬನ ರಾಜ್ಯದಲ್ಲಿ ನಂಬರ್ 1 ಸ್ಥಾನ ಗೋವನ್ನ ರಫ್ತು ಮಾಡೋ ಇಂಡಿಯಾದಲ್ಲಿಯೇ ನಂಬರ್ 1 ಸ್ಥಾನ ಪಡ್ಕೊಂಡಿದೆ. ಏನು? ಉತ್ತರ ಪ್ರದೇಶದಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟ ಪುಣ್ಯ ಕ್ಷೇತ್ರಗಳು ಇರುವಂತ ನೆಲೆ ಅದು. ಉತ್ತರ ಪ್ರದೇಶ, ರಾಮ ಮಂದಿರ, ಪುಣ್ಯಕ್ಷೇತ್ರಗಳು, ಅಂಥ ಕ್ಷೇತ್ರದಲ್ಲಿ ಗೋವನ್ನ ತಾಯಿ ಅಂತ ಪ್ರೀತಿಸುವಂತ ಅಂತ ನೆಲದಲ್ಲಿಯೇ ಗೋವು ಮಾಂಸವನ್ನ ಕತ್ತರಿಸಿ ನೀವು ಗೋ ಮಾಂಸವನ್ನ ಕಳಿಸ್ತಿರಲ್ಲ. ಇವರೆಲ್ಲ
ಹಿಂದೂ ಬಾಂಧವರೇ ನೋಡಿ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ. ನಿಮ್ಮ ಗೋಮಾತೆಯನ್ನ ಕತ್ತರಿಸಿ ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ. ಒಂದ್ ಕಡೆ ನಿಮಗೆ ಗೋವು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಗೋವನ್ನ ಇವರು ನಿಮ್ಮ ತಾಯಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈ ಸತ್ಯನ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಮುಸ್ಲಿಮರಿಗೆ ಈಗ ಒಂದು ಸೌಹಾರ್ದತೆ ಬಂದಿದೆ, ಹಿಂದೂಗಳಿಗೂ ಬರಬೇಕಾಗಿದೆ. ಹಿಂದೂಗಳಿಗೂ ಸೌಹಾರ್ದತೆ ಇದೆ. ಆದ್ರೆ ಈ ಜನಕಂಟಕ, ತಲೆ ಹಿಡಕ, ತಲೆಯನ್ನ ಹಿಡಿಯುವ ದಂಧೆ ಮಾಡುವಂತ ಈ ಗೋಗೂಂಡಗಳಿಂದ ಯುವಕರು ಅದರಲ್ಲೂ ಹಿಂದೂ ಸಂಘಟನೆಯ ಕೆಲವೊಂದಷ್ಟು ಯುವಕರು ಇಂಥ ಗೋಗೂಂಡಗಳಿಂದ ಅಂತರವನ್ನ ಕಾಯ್ದುಕೊಳ್ಳಿ. ಇವರು ನಿಮ್ಮ ಬದುಕನ್ನ ಹಾಳು ಮಾಡ್ತಾರೆ. ಆ ವಿಡಿಯೋಗಳು ಇವರ ಅಸಲಿ ಮುಖವಾಡವನ್ನ ಬಯಲು ಮಾಡಿವೆ. ಏನಂತೀರಿ ಸ್ನೇಹಿತರೆ? ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.